ಕರ್ನಾಟಕ ಆರ್ಮ್ ರೆಸ್ಲಿಂಗ್ ಅಸೋಸಿಯೇಷನ್ ವತಿಯಿಂದ 3ನೇ ಕರ್ನಾಟಕ ರಾಜ್ಯ ಆರ್ಮ್ ರೆಸ್ಲಿಂಗ್ ಮತ್ತು ಪ್ಯಾರಾ ಆರ್ಮ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ ನಡೆಯುತ್ತಿದ್ದು 2 ದಿನಗಳ ಕಾಲ ನಡೆಯಲಿರುವ ಸ್ಪರ್ಧೆಗೆ ವಿದ್ಯುಕ್ತವಾಗಿ ಚಾಲನೆ ದೊರಕಿದೆ. ನಗರದ ಹಂಪನಕಟ್ಟೆಯಲ್ಲಿರುವ ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ಈ ಸ್ಪರ್ಧೆ ನಡೆಯುತ್ತಿದ್ದು, ರಾಜ್ಯದಲ್ಲಿ ಆರ್ಮ್ ರೆಸ್ಲಿಂಗ್ ಕ್ರೀಡೆಯನ್ನು ಉತ್ತೇಜಿಸುವ ಮತ್ತು ಪ್ರತಿಭಾವಂತ ಕ್ರೀಡಾಪಟುಗಳನ್ನು ಗುರುತಿಸುವ ಉದ್ದೇಶದಿಂದ ಈ ಬಾರಿ ಮಂಗಳೂರಿನಲ್ಲಿ ಚಾಂಪಿಯನ್ಶಿಪ್ ಅನ್ನು ಹಮ್ಮಿಕೊಳ್ಳಲಾಗಿದೆ. ವೇದಿಕೆಯಲ್ಲಿರುವ ಗಣ್ಯರು ರಾಜ್ಯ ಆರ್ಮ್ ರೆಸ್ಲಿಂಗ್ ಮತ್ತು ಪ್ಯಾರಾ ಆರ್ಮ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ ಅನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಕೆಲವು ಮಿತಿ ಮೀರಂಡು ಮುಗಿಪಿ ಮಾಜಾದದೆ ಪುಲೆ ಅವೆನು. ಈ ಸಂದರ್ಭದಲ್ಲಿ ಜಿಲ್ಲಾ ಕ್ರೀಡಾ ಯುವ ಸಬಲೀಕರಣ ಇಲಾಖೆಯ ಡೆಪ್ಯೂಟಿ ಡೈರೆಕ್ಟರ್ ಪ್ರದೀಪ್ ಡಿಸೋಜಾ ಅವರು ಮಾತನಾಡಿ, ಕ್ರೀಡೆ ಜೀವನದಲ್ಲಿ ಪ್ರಾಮುಖ್ಯತೆಯನ್ನ ಪಡೆದಿದೆ. ದೈಹಿಕ ಸದೃಢ ಜೀವನಕ್ಕೆ ಕ್ರೀಡೆ ಅತಿ ಮುಖ್ಯ ಎಂದು ಹೇಳಿದರು. ಇವತ್ತು ನನಗೆ ತುಂಬ ಸಂತೋಷ ಆಗ್ತಾ ಉಂಟು. ಯಾಕಂದರೆ ನಾವು ಬೇರೆ ಬೇರೆ ರೆಸ್ಲಿಂಗ್ ಆಗಲಿ, ಕುಸ್ತಿ ಆಗಲಿ ಅಥವಾ ಬೇರೆ ಬೇರೆ ವೆಯ್ಟ್ ಲಿಫ್ಟಿಂಗ್, ಪವರ್ ಲಿಫ್ಟಿಂಗ್ ಎಲ್ಲ ನೋಡಿದ್ದೇವೆ. ಆದರೆ ನಮಗೆ ಇಂಥ ಆರ್ಮ್ ರೆಸ್ಲಿಂಗ್ ಅಂತ ಒಂದು ಕ್ರೀಡೆ ಈಗ 3ನೇ ಸಲ ನಮ್ಮ ಅಸೋಸಿಯೇಷನ್ ಮಾಡ್ತಾ ಇದ್ದಾರೆ. ಅದೊಂದು ಅವಕಾಶ ಸಿಕ್ಕಿದೆ ಎಲ್ಲ ಕ್ರೀಡಾಪಟುಗಳಿಗೆ. ತಮಗೆಲ್ಲ ಗೊತ್ತಿದ್ದಂತೆ ಕ್ರೀಡೆ ಎಲ್ಲ ವ್ಯಕ್ತಿಗಳಿಗೆ ಬೇಕೇ ಬೇಕು. ಯಾಕೆಂದರೆ ಕ್ರೀಡೆ ಇಲ್ಲದ ಜೀವನ ಒಂದು ಅಪೂರ್ಣ ಅಂತ ಹೇಳ್ತೇವೆ. ಯಾಕೆಂದರೆ ಕ್ರೀಡೆ ಬೇಕೇ ಬೇಕು. ಒಂದು ಮಾವಿನ ಹಣ್ಣು ಒಳ್ಳೆ ಇರ್ಬೋದು, ಅದರೊಳಗೆ ಕ್ರಿಮಿಕೀಟಗಳು ತಿನ್ನಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ನಮ್ಮ ಜೀವನದಲ್ಲಿ ಕೂಡ ಕ್ರೀಡೆ ಇಲ್ಲದ್ರೆ ಅದೊಂದು ಸಂಪೂರ್ಣ ಆಗೋದಿಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಈಗಿನ ಒಂದು ಯುಗದಲ್ಲಿ ಹೆಚ್ಚಿನ ಮಕ್ಕಳು ಕ್ರೀಡೆಗೆ ಬರುವುದೇ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಯಾಕೆಂದರೆ ಈ ಬಿಸಿಲು ಒಂದು ಕಡೆಯಿಂದ, ಮತ್ತು ಈ ಮೊಬೈಲ್ ನಮ್ಮದು ಈಗ ಪರದೆಯಲ್ಲಿ ಎಲ್ಲ ನಾವು ರೀಲ್ಸ್ ನೋಡುವ ಆ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಂದಿದ್ದೇವೆ. ಎಂಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಸಹಕಾರ ರತ್ನ ಅನಿಲ್ ಲೋಪೋ ಅವರು ಮಾತನಾಡಿ, ಮಂಗಳೂರಿನಲ್ಲಿ ರಾಜ್ಯ ಆರ್ಮ್ ರೆಸ್ಲಿಂಗ್ ಮತ್ತು ಪ್ಯಾರಾ ಆರ್ಮ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ ನಡೆಯುತ್ತಿರುವುದು ಹೆಮ್ಮೆಯ ವಿಚಾರ. ಈ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವ ಎಲ್ಲ ಸ್ಪರ್ಧಾಳುಗಳಿಗೆ ಶುಭ ಹಾರೈಸಿದ್ರು. ಕ್ರೀಡೆ ಅಂತ ಹೇಳಿದ್ರೆ, ಒಂದು ಕಾಂಪಿಟಿಷನ್ ಮಾಡುದು ಅಂತ ಹೇಳಿದ್ರೆ ಜೀವನದಲ್ಲಿ ಒಂದು ವಿಶೇಷ ಒಂದು ಕಲಿಯುವ ಒಂದು ಟೈಮ್. ಹೇಗೆ ನಾವು PhD ಮಾಡುವಾಗ ಕಲಿತು ಫೈನಲ್ ಒಂದು ನಮಗೆ PhD ಸಿಗ್ತದೆ ನೋಡಿ, ಹಾಗೇನೆ ಒಂದು ಸಮಾಜದಲ್ಲಿ ಒಂದು ಕಾಂಪಿಟಿಷನ್ ಮಾಡುವುದು, ಒಂದು ನಾಯಕತ್ವ ವಹಿಸುವುದು, ಏನೇ ಒಂದು ವಿಶೇಷ ಕಾರ್ಯಕ್ರಮ ಮಾಡುವುದು, ಅದು ಆಸಕ್ತಿ ಇರಬೇಕು. ಮತ್ತು ಅದನ್ನು ಒಂದು ಚಾಲೆಂಜ್ ಹಿಡಿದುಕೊಂಡು ನಮ್ಮ ಗುರಿ ಮುಟ್ಟುವ ತನಕ ಏನನ್ನು ನಾವು ನಮ್ಮ ಜೀವನದಲ್ಲಿ ಯಶಸ್ವಿ ಆಗಲಿಕ್ಕೆ ನಾವು ಮನಸ್ಸಿನಲ್ಲಿ ನಮ್ಮ ಪೇರೆಂಟ್ಸ್ಗಳು ಮತ್ತು ನಾವು ಒಂದು ಏನು ಯೋಜನೆಯನ್ನು ಹಾಕ್ತೇವೆ ನೋಡಿ, ಅದನ್ನು ಗುರಿ ಮುಟ್ಟುವ ತನಕ ಮಾತ್ರ ನಾವು ಯೋಚಿಸಬೇಕು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಆರ್ಮ್ ರೆಸ್ಲಿಂಗ್ನ ರಾಜ್ಯ ಕಾರ್ಯದರ್ಶಿ ದೀಪಕ್ ಸಿಂಗ್, ನಿವೃತ್ತ ಡಿವೈಎಸ್ಪಿ ವ್ಯಾಲೆಂಟೈನ್ ಡಿಸೋಜಾ, ಜಿಲ್ಲಾ ಆರ್ಮ್ ರೆಸ್ಲಿಂಗ್ ಅಧ್ಯಕ್ಷರಾದ ಸುನಿಲ್ ಝೇವಿಯರ್, ಅಂತಾರಾಷ್ಟ್ರೀಯ ಮಟ್ಟದ ಮಾಜಿ ಕ್ರೀಡಾಪಟು ಕೃಷ್ಣ ಶೆಣೈ, ಕಾರ್ಯದರ್ಶಿ ರೈಮಂಡ್ ಡಿಸೋಜಾ, ಡೈಜ್ವಲ್ನ ಸ್ಥಾಪಕರಾದ ವಾಲ್ಟರ್ ನಂದಳಿಕೆ ಮತ್ತಿತರರು ಉಪಸ್ಥಿತರಿದ್ದರು. ನೆಕ್ಸ್ಟ್ ಯೂತ್ ಗೆಟ್ ರೆಡಿ. ಗ್ರೂಪ್ ನಂಬರ್ 3 ಲೆಫ್ಟ್ ಹ್ಯಾಂಡ್ ಮೆನ್, ಚೆಸ್ಟ್ ನಂಬರ್ 651, 652, 653. Get ready. Group number 3 youth men left hand 65 kg category. 601, 604 and 605. 3 ಜನ ಪ್ಲೇಯರ್ಸ್ ಸ್ಟೇಜ್ ಹತ್ರ ಬನ್ನಿ. 651, 652, 653. Next, get ready. Youth men left hand 65 kg category, group 3. ಬ್ಯೂರೋ ರಿಪೋರ್ಟ್ V4 ನ್ಯೂಸ್, ಮಂಗಳೂರು.